ಬೋದಾಗ್ಯದ. ಜೊತೆಗೆ ಬೆಂಗಳೂರದಲ್ಲೇ ಮಾರ್ಚ್ 27ರಂದು ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಕಮ್ಮನಹಳ್ಳಿಯಲ್ಲಿ ಮನೆಯೊಂದರಲ್ಲಿ ಪತ್ನಿಯನ್ನು ಕೊಲೆ ಮಾಡಿದಂಥ ಗಂಡ ಸಂಶಯದ ಮೇಲೆ ಹೀಗೆ ನಡೀತಾ ಇರ್ತಾವೆ. ಮುಂದೆ ಅದೇ ಕಾಲ ದಕ್ಷಿಣ ಕನ್ನಡದಲ್ಲಿ ಮೇ 1ಕ್ಕೆ ರೌಡಿ ಶೀಟರ್ ಶೆಟ್ಟಿ ಸುಹಾಸ್ ಶೆಟ್ಟಿ ಅವರ ಹತ್ಯೆ. ಇವು ಸಹಿತ ಏನಪ್ಪ ಅಂತಂದ್ರೆ ಇಂಥ ಒಂದು ಘಟನೆಗೆ ಕಾರಣ ಆಗ್ತಾಯಿತ್ತು. ಬೆಂಗಳೂರು ಜುಲೈ 15ರಂದು ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ್ ಕೊಲೆ. ಇವೆಲ್ಲನೂ ಈ ಜಾಜಿನಿಂದ ಅನೇಕ ಆಗ್ತಾ ನಡೆದವು. ಇವಕ್ಕೆ ಅಂತ್ಯ ಯಾವಾಗ ಅನ್ನುವಂಥದಕ್ಕೆ ಉತ್ತರ ಇಲ್ಲ. ಅದರಲ್ಲೂ ಈ ಮಲೆನಾಡ ಮತ್ತು ಕರಾವಳಿಯಲ್ಲಿ ಇತ್ತೀಚೆಗೆ ದ್ವೇಷ ಭಾಷಣದ ಸ್ವಲ್ಪ ಜೋರು ನಡೀತಾ ಇದೆ. ಅದು ಸಹಿತ ಅನೇಕ ತಿಕ್ಕಾಟಗಳಿಗೆ ಕಾರಣ ಆಗ್ತಾಯಿದೆ. ಒಟ್ಟಾರೆಯಾಗಿ ಇದನ್ನು ಅಭ್ಯಾಸ ಮಾಡಿದಾಗ ಇದು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದಂದ್ರೆ ಇದಕ್ಕೆ ಉತ್ತರ ಭಾಳ ಕಷ್ಟ. ಯಾಕಂದ್ರೆ ನಿರಂತರ ಇತಿಹಾಸ ನಾವು ಕೆದಕಿ ನೋಡಿದಾಗ ಇಂಥವು ಸಾಕಷ್ಟು ಬಂದಿದ್ದಾವೆ, ನೋಡ್ತಾ ಇದ್ದೀವಿ. ಇಲ್ಲೇ ಇದಕ್ಕೆ ಪರಿಹಾರ ಒಂದೇ ಏನಪ್ಪ ಅಂತಂದ್ರೆ ಮತ್ತೊಂದು ಹೇಳೋದು ಅಷ್ಟೇ ಒಂದೇ ಏನಪ್ಪ ಅಂದ್ರೆ ನಿಜವಾದ ಇಲ್ಲಿಯ ಶಿಕ್ಷಣವನ್ನು ಪ್ರತಿಯೊಬ್ಬ ಮಗುವಿಗೂ ತಲುಪಿಸುವಂಥದ್ದು. ಆದಷ್ಟು ಪ್ರತಿಯೊಂದು ಮಗುವನ್ನು ಹೈಯರ್ ಎಜುಕೇಷನ್ ತನಕ ಶಿಕ್ಷಣ ಪಡೆಯುವಂಥದ್ದು ಇದೊಂದು ಇದಕ್ಕೆ ಹಾದಿ ಆಗೋ ಸಾಧ್ಯತೆಗಳು ಹೆಚ್ಚದು. ಹಾಗಂತೇಳಿ ಎಲ್ಲ ಸುಶಿಕ್ಷಿತರದಾರಲ್ಲ ಭಾಳ ಸಜ್ಜನರದಾರ ಅಂತ ಹಾಗಲ್ಲ, ಅದರ ಪ್ರಮಾಣ ಕಡಿಮೆ ಆಗ್ತದೆ. ಆ ಥರದ್ದು ಕೆಲವೊಮ್ಮೆ ಪೂರ್ತಿ ಇಲ್ಲನೂ ಆಗ್ಬೋದು ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಶಿಕ್ಷಣ ಇಲ್ಲದಕ್ಕಾಗಿ ಅನೇಕ ಅವೈಜ್ಞಾನಿಕ ಚಳವಳಿ ಬರ್ಲಿಕ್ಕೆ ಶುರು ಆಗ್ತದೆ. ಈಗ ನೋಡಿ ದ್ವೇಷ ಭಾಷಣಪ್ಪ, ಅದೇ ಈಗ ಮಾಬ್ ಲಿಂಚಿಂಗ್ ಇರ್ಬೋದು ಅಥವಾ ಮತ್ತೊಂದು ಪ್ರೀತಿ ಇರ್ಬೋದು. ಪ್ರೀತಿ ಮಾಡಿರ್ತಾರೆ, ಅವ್ರು ಕೂಡಿ ಬದುಕೋದಕ್ಕೆ ನಾವು ಅವಕಾಶ ಮಾಡಿಕೊಡೋದನ್ನು ಬಿಟ್ಟು ಅವ್ರನ್ನ ಬೇರೆ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಸಂಘರ್ಷ ಸ್ಟಾರ್ಟ್ ಆಗ್ತದೆ. ಕೊನೆಗೆ ಎಲ್ಲೋ ಒಂದು ಅಂತ್ಯ ಆಗ್ತದೆ. ಇಂಥವು